ಹಾಯ್ ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾನಿವತ್ತು ಒಂದು ಬಜೆಟ್ ಪ್ಲ್ಯಾನಿಂಗ್ ತೋರಿಸ್ತಾ ಇದ್ದೀನಿ. ಈ ಕಂಟೆಂಟ್ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ನಾನು 12,000 ರುಪೀಸ್ ಸ್ಯಾಲ್ರಿ, ಅಂದರೆ ಇದು ಕಡಿಮೆ ಸ್ಯಾಲ್ರಿಯಿಂದ ನಾವು ಹೇಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಸೇವಿಂಗ್ಸ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು 12,000 ರುಪೀಸ್ ಸ್ಯಾಲ್ರಿಯಲ್ಲಿ ನಾವು ಫಸ್ಟು ಸ್ಯಾಲ್ರಿ ಬಂದಿದ್ದ ತಕ್ಷಣ ಪ್ಲ್ಯಾನ್ ಮಾಡ್ಕೊಬೇಕು, ಬಜೆಟ್ ಪ್ಲ್ಯಾನ್ ಮಾಡ್ಕೊಬೇಕು. ಹೇಗೆ ತಿಂಗಳ ಖರ್ಚು, ವಾರದ ಖರ್ಚು, ಹಾಗೆ ದಿನದ ಖರ್ಚು, ಅಂದರೆ ಮಂತ್ಲಿ ಎಕ್ಸ್ಪೆನ್ಸಸ್ಸು, ವೀಕ್ಲಿ ಎಕ್ಸ್ಪೆನ್ಸಸ್ಸು ಆ್ಯಂಡ್ ಡೈಲಿ ಎಕ್ಸ್ಪೆನ್ಸಸ್ಸು, ಈ ಥರ ಡಿವೈಡ್ ಮಾಡಿಕೊಂಡು ಏನೇನಕ್ಕೆ ಎಷ್ಟೆಷ್ಟು ಬೇಕು ಅಂತ ನಾವು ಫಸ್ಟೇ ಪ್ರಿಪೇರ್ ಮಾಡಿಕೊಂಡು ಬಜೆಟ್ ಹಾಕ್ಕೊಬೇಕು. ಮಂತ್ಲಿ ಎಕ್ಸ್ಪೆನ್ಸಲ್ಲಿ ಏನೇನು ಬರುತ್ತಪ್ಪ ಅಂದರೆ ಬಾಡಿಗೆ ನಮ್ಮ 3,000 ಒಳಗಡೆನೇ ಇರಬೇಕು. ನಾನು ಮ್ಯಾಕ್ಸಿಮಮ್ 3,000 ಇಲ್ಲಿ ತೋರಿಸಿರೋದು, ಅಂದರೆ 3,000 ಒಳಗಡೆ ಇರಬೇಕು. ಮತ್ತು ಸಿಲಿಂಡರ್ 300 ರೂಪಾಯಿ ಏನಕ್ಕೆ ತೋರಿಸಿದ್ದೀನಪ್ಪ, ಒಂದು ಸಿಲಿಂಡರು 3 ತಿಂಗಳು ಬರುತ್ತೆ. ಹಾಗಾಗಿ ಪ್ರತಿ ತಿಂಗಳು 300 ರೂಪಾಯಿ ನಾವು ಎತ್ತಿಟ್ಬಿಡಬೇಕು. 300 ಎತ್ತಿಟ್ರೆ 3 ತಿಂಗಳಿಗೆ 900 ರೂಪಾಯಿ ಆಗುತ್ತೆ. ಈಗಿರೋದು 890 ರುಪೀಸ್ 80 ರುಪೀಸ್ ತೊಗೋತಾರೆ, ಹಾಗಾಗಿ 900 ಹಾಕಿದ್ದೀನಿ. ನೆಕ್ಸ್ಟು ಕರೆನ್ಸಿ ಒಂದು 300 ರುಪೀಸ್ ಹಾಕಿದ್ದೀನಿ. DTH ಕೇಬಲು 250 ಹಾಕಿದ್ದೀನಿ. ಮತ್ತು ರೇಷನ್ಗೆ 2,000 ಹೆಂಗೆ ಸಾಲುತ್ತಪ್ಪ ಅಂದರೆ, ಸೊಸೈಟಿಲಿ ಕೊಡೋ ಅಕ್ಕಿ ರಾಗಿ ಎಲ್ಲ ಬಳಸ್ಕೊಂಡ್ರೆ 2,000 ಸಾಕಾಗುತ್ತೆ. ಇಷ್ಟರಲ್ಲೇ ಮೇಂಟೈನ್ ಮಾಡಬೇಕು. ಮತ್ತು ನಾನಿಲ್ಲಿ ಕರೆಂಟ್ ಬಿಲ್ ತೋರಿಸಿಲ್ಲ. ಕರೆಂಟ್ ಬಿಲ್ ಯಾಕೆ ತೋರಿಸಿಲ್ಲ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕರೆಂಟ್ ಬಿಲ್ ಫ್ರೀ ಇದೆ, ಹಾಗಾಗಿ ಕರೆಂಟ್ ಬಿಲ್ ತೋರಿಸಿಲ್ಲ. ನೆಕ್ಸ್ಟ್ ಬಂದು ಇದು ಮಂತ್ಲಿ ಎಕ್ಸ್ಪೆನ್ಸಲ್ಲಿ ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 5,850 ರುಪೀಸ್ ಇಲ್ಲಾಯಿತು. ಇದು ಮಂತ್ಲಿ ಎಕ್ಸ್ಪೆನ್ಸ್ ಇಷ್ಟಾಗುತ್ತೆ. ಮತ್ತು ವೀಕ್ಲಿ ಎಕ್ಸ್ಪೆನ್ಸ್ ಅಂದರೆ ವಾರದ ಖರ್ಚಲ್ಲಿ ತರಕಾರಿಗೆ 200 ರೂಪಾಯಿ ವಾರಕ್ಕೆ 200 ಅಂದರೂ 4 ವಾರಕ್ಕೆ 800 ರೂಪಾಯಿ ಆಯಿತು. ನಾನ್ ವೆಜ್ ಕೆಲವ್ರ ಮನೇಲಿ ಬೇಕಿರುತ್ತೆ, ತಿನ್ನಲೇಬೇಕು. ಹಾಗಾಗಿ 200 × 4 800 ರುಪೀಸು. ಇನ್ನು ವಾಟರ್ ಯಾಕೆ ಹಾಕಿದ್ದೀನಿ ಅಂದರೆ, ಕೆಲವರು ಬಿಲ್ ಕಟ್ತಾರೆ ಮತ್ತು ಕೆಲವರು ಕಾಯಿನ್ ತರ್ತಾರೆ, 5 ರುಪೀಸ್ ಕಾಯಿನಲ್ಲಿ ತರ್ತಾರೆ, ಹಾಗಾಗಿ 200 ರೂಪಾಯಿ ಹಾಕಿದ್ದೀನಿ. ಇದು ವಾರದ ಖರ್ಚಲ್ಲಿ 1,800 ರೂಪಾಯಿ ಖರ್ಚಾಗುತ್ತೆ. ಇದು ಇಷ್ಟು ವೀಕ್ಲಿ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟು ಡೈಲಿ ಎಕ್ಸ್ಪೆನ್ಸಸ್ಸಲ್ಲಿ ಏನಪ್ಪ ಅಂದರೆ, ಡೈಲಿ ಎಕ್ಸ್ಪೆನ್ಸಸ್ ನಾವು ನೋಡೋದು ಹಾಲು ಮೊಸರು ಅಂದರೆ 25 ರೂಪಾಯಿ × 30 ಹಾಕಿದ್ದೀನಿ. 750 ರುಪೀಸ್ ಇದು ಮ್ಯಾಕ್ಸಿಮಮ್ಮೇ ಹಾಕಿದ್ದೀನಿ. ಮತ್ತು ಟ್ರಾವೆಲು, ಸಾರಿಗೆ, ನಾವೆಲ್ಲಾದರೂ ಹೋಗಿ ಬರೋದಕ್ಕೆ ಖರ್ಚು, ಕೆಲಸಕ್ಕೆ ಹೋಗೋದಕ್ಕೆ ಅದಕ್ಕೆಲ್ಲ ಖರ್ಚು ಬೇಕಲ್ಲ, 600 ರುಪೀಸು. ಲೇಡೀಸ್ ಆದರೆ ಈಗ ಬಸ್ ಫ್ರೀ ಇದೆ, ಆದರೂ ನಾನು 600 ರುಪೀಸ್ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ 1,350 ರುಪೀಸ್ ಇಲ್ಲಿ ಡೈಲಿ ಎಕ್ಸ್ಪೆನ್ಸಸ್ ಖರ್ಚಾಯಿತು. ಇದು ಟ್ರಾವೆಲ್ ಮಾತ್ರ ಆಗುತ್ತೆ ಅಂತಲ್ಲ, ಮಿಕ್ಕಿದ ಬೇರೆ ಏನಾದರೂ ಖರ್ಚಿರುತ್ತಲ್ಲ, ಸೊ ಹಾಗಾಗಿ 600 ರುಪೀಸ್ ಹಾಕಿ ಟೋಟಲ್ 1,350 ರುಪೀಸ್ ಇಲ್ಲಿ ಹಾಕಿದ್ದೀನಿ. ಇದು ಎಮರ್ಜೆನ್ಸಿ ಫಂಡ್ ಅಂತ, ಎಮರ್ಜೆನ್ಸಿ ಕ್ಯಾಶು ಅಂದರೆ ತುರ್ತು ಏನಕ್ಕಾದರೂ ಈಗ 500 ರುಪೀಸ್ ತೆಗೆದಿಟ್ಬಿಡ್ಬೇಕು ನಾವು ಸ್ಯಾಲ್ರಿ ಬಂದಿದ ತಕ್ಷಣ. ಯಾಕೆ ಅಂದರೆ, ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಪ್ರಾಬ್ಲಮ್ಸ್ ಬರ್ತಾಯಿದೆ. ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಇಲ್ಲ ಎಲ್ಲಿಗಾದರೂ ಹೋಗಲೇಬೇಕಾಗುತ್ತೆ, ಇಲ್ಲ ಏನಾದರೂ ಒಂದು ಫಂಕ್ಷನ್ಸ್ಗೆ ಹೋಗಬೇಕಾಗುತ್ತೆ, ಏನಾದರೂ ಬೇರೆ ಏನಾದರೂ ಇದ್ದೇ ಇರುತ್ತೆ. ಸೊ ಹಾಗಾಗಿ 500 ರೂಪಾಯಿ ನಾವು ಸಪ್ರೇಟ್ ಎತ್ತಿಟ್ಬಿಡಬೇಕು. ಇದನ್ನು ಬಳಸಬಾರ್ದು. ಇದು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಬಂತು ಅಂದರೆ ಯೂಸ್ ಮಾಡ್ಕೊಬೇಕು. ಹಂಗೇನು ಬಂದಿಲ್ಲ ಅಂದರೆ ಅದನ್ನು ಸಪ್ರೇಟ್ ಎತ್ತಿಟ್ಟು ಅದನ್ನು ಸೇವ್ ಮಾಡ್ಬೋದು. ಮತ್ತು ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ಯಾವಾಗಾದರೂ ಬಟ್ಟೆ ಬೇಕಿರುತ್ತೆ ಡ್ರೆಸ್ಸಿಗೆ, ಮತ್ತು ಹೌಸ್ ಹೋಲ್ಡ್ ಐಟಮ್ಸ್ ಅಂದರೆ ಮನೇಲಿ ಏನಾದರೂ ಈಗ ಮಿಕ್ಸಿ, ಕುಕ್ಕರು ಏನಾದರೂ ಬೇಕಿರುತ್ತೆ, ಎಮರ್ಜೆನ್ಸಿಗೆ ಮಿಕ್ಸಿ ಹಾಳಾಯಿತು ಅಂಥದಕ್ಕೆಲ್ಲನೂ ಅವಾಗ ರಿಪೇರಿಗಾಗಲಿ ಇನ್ನೇನಕ್ಕಾದರೂ ಬಳಸ್ಬೋದು. ಇದನ್ನು ಸಪ್ರೇಟ್ ಯೂಸ್ ಬಳಸಬೇಕು, ಅಂದರೆ ನೆಸೆಸಿಟಿ ಇದ್ದರೆ ಮಾತ್ರ. ಇಲ್ಲಾಂದರೆ ಇದನ್ನು ಸೇವ್ ಮಾಡಿ ಇಂಥದಕ್ಕೆ ಬಳಸ್ಕೊಬೋದು. ಏನಕ್ಕೆ, ಒಂದು ಫೋನ್ ರಿಪೇರಿ ಆಯಿತು, ಇಲ್ಲ ಒಂದು ಮಿಕ್ಸಿ ರಿಪೇರಿ ಆಯಿತು, ಒಂದು ಗ್ಯಾಸ್ ಸ್ಟವ್ ರಿಪೇರಿ ಆಯಿತು, ಸ್ಟವ್ದು ಏನಾದರೂ ಬರ್ನಲ್ಲಿ ಹೋಗಿತ್ತು, ಇಲ್ಲ ಅಂದರೆ ಒಂದು ಕುಕ್ಕರ್ದು ರಬ್ಬರ್ ಹೋಗಿತ್ತು, ಇಂಥವೆಲ್ಲ ಬಂದೇ ಬರ್ತವೆ, ಅಂಥದಕ್ಕೆ ಬಳಸ್ಕೊಬೋದು ಇದನ್ನು. ನೆಕ್ಸ್ಟ್ ಬರ್ತಾ ಸ್ಕೂಲ್ ಫೀಸು
ಸ್ಕೂಲ್ ಫೀಸ್ಗೆ ನಾನು 1,000 ಅಂದರೆ ಪ್ರತಿ ತಿಂಗಳು 1,000 ಎತ್ತಿಟ್ರೆ ವರ್ಷಕ್ಕೆ 12,000 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ನಾನು 1,000 ಅಂತ ತೋರಿಸಿದ್ದೀನಿ. ಈ 12,000 ರೂಪಾಯಿ ಸ್ಯಾಲ್ರಿಯಲ್ಲಿ ಸ್ಕೂಲ್ ಫೀಸ್ಗೂ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಅಂದರೆ ಯಾವುದೇ ಹೊರೆ ಆಗಬಾರ್ದು. ಈಗ ಕೆಲವ್ರ ಮನೆಯಲ್ಲಿ ಸ್ಕೂಲು ಈಗ ಜೂನ್ ಬಂತು ಅಂದರೆ ಯೂನಿಫಾರ್ಮ್ಗೆ, ಬುಕ್ಸ್ಗೆ ಅಂಥದಕ್ಕೆಲ್ಲ ಸಾಲ ಮಾಡ್ತೀವಿ ಅಂತಾರೆ. ಸೊ ಸಾಲ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸಾಲ ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ತಿಂಗಳಲ್ಲಿ 1,000 ರೂಪಾಯಿ ಸ್ಕೂಲ್ ಫೀಸ್ಗೆ ಅಂತ ಎತ್ತಿಡಬೇಕು. ಇದನ್ನು 12 ತಿಂಗಳಿಗೆ 12,000 ರೂಪಾಯಿ ಆಗುತ್ತೆ. ಅದನ್ನು RD ಹಾಕ್ಕೊಬೇಕು. ಬ್ಯಾಂಕಲ್ಲಿ ತಿಂಗಳು ಒಂದೊಂದು ಸಾವಿರ ಕಟ್ಕೊಂಡು ಹೋದರೆ 12 ತಿಂಗಳು ಕಟ್ಬೋದು. ಈ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ ಮೇಲಿ ಮುಗಿಯುತ್ತೆ 12,000 ರೂಪಾಯಿ. ಆ 12,000 ರೂಪಾಯಿಗೆ ಇಂಟ್ರೆಸ್ಟ್ ಒಂದು 600 ರೂಪಾಯಿ ಅಂದ್ಕೊಂಡ್ರು 12,600 ರೂಪಾಯಿ ಆಗುತ್ತೆ. ಇದರಲ್ಲೇ ಬುಕ್ಸು ಆಗುತ್ತೆ, ಮಕ್ಳಿಗೆ ಬಟ್ಟೆನೂ ಆಗುತ್ತೆ, ಸ್ಕೂಲ್ ಫೀಸು ಆಗುತ್ತೆ. ಈಗ ನೀವು ಕೇಳ್ಬೋದು 12,000 ರೂಪಾಯಿ ಯಾವ ಸ್ಕೂಲಲ್ಲಿ ಸೇರಿಸ್ತಾರೆ ಅಂತ. ಬಟ್ ಈ ಬಜೆಟಲ್ಲಿ ಈ ಸ್ಕೂಲು ಸ್ಟೇಟ್ ಸಿಲೆಬಸ್ಸಲ್ಲಿ ಆಗುತ್ತೆ. ಕೆಲವೊಂದು ಸ್ಕೂಲ್ ಇರ್ತವೆ, ಹಾಗಾಗಿ ಹೇಳಿದ್ದು. ಇಷ್ಟು ಸ್ಯಾಲ್ರಿ ಬರೋರಿಗೆ ಇದು ಬೆಟರ್ ಆಪ್ಷನ್ನು. ಇಲ್ಲ ಅಂದರೆ ಸುಮ್ಮನೆ ಸಾಲ ಆಗುತ್ತೆ. ಸಾಲ ಆದರೆ ಮುಂದೆ ನಾವೇ ಹೊರಾಗ್ತೀವಿ. ಅದಕ್ಕೆ ಇಂಟ್ರೆಸ್ಟು, ಅದಕ್ಕೆ ಬಡ್ಡಿ ಅಂತೆ, ಮತ್ತು ಇನ್ನೊಂದು ಅಂದ್ಕೊಂಡು ನಾವೇ ಸಾಲಗಾರ ಆಗ್ತೀವಿ. ಅದರಿಂದ ನಮಗೆ ಪ್ರಾಬ್ಲಮ್ಮು. ಸೊ ಹಾಗಾಗಿ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ. ಸ್ಕೂಲ್ ಫೀಸ್ಗೆ 1,000 ಇಂಟು 12 ತಿಂಗಳು 12,000 ರೂಪಾಯಿ. ಇಂಟ್ರೆಸ್ಟ್ ಒಂದು 600 ರೂಪಾಯಿ ಬರುತ್ತೆ. 12,600 ರೂಪಾಯಿ. ಇದರಲ್ಲೇ ಬುಕ್ಸು, ಫೀಸು, ಬಟ್ಟೆ ಎಕ್ಸೆಟ್ರಾ, ಯೂನಿಫಾರ್ಮ್ ಎಲ್ಲ ಬರ್ತವಲ್ಲ, ಇದೆಲ್ಲ ಇದರಲ್ಲೇ ಆಗುತ್ತೆ. ಮತ್ತು ಇವಾಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಮತ್ತು ಇನ್ನೆಷ್ಟು ಉಳಿತಾಯ ಆಗುತ್ತೆ, ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಈಗ ಮಂತ್ಲಿ ಎಕ್ಸ್ಪೆನ್ಸಸ್ಸಲ್ಲಿ 5,850 ರೂಪಾಯಿ ನಮಗಿಲ್ಲ ಆಯಿತು. ವೀಕ್ಲಿ ಎಕ್ಸ್ಪೆನ್ಸು ವಾರದ ಖರ್ಚಲ್ಲಿ 1,800 ರೂಪಾಯಿ ಇಲ್ಲ ಆಯಿತು. ಡೈಲಿ ಎಕ್ಸ್ಪೆನ್ಸಸ್ ದಿನದ ಖರ್ಚಲ್ಲಿ 1,350 ರೂಪಾಯಿ ಆಯಿತು. ಎಮರ್ಜೆನ್ಸಿ ಕ್ಯಾಶ್ ಇದು 500 ರೂಪಾಯಿ ಎತ್ತಿಟ್ಟಿದ್ದೀವಿ. ಸ್ಕೂಲ್ ಫೀಸು 1,000 ಇಟ್ಟಿದ್ದೀವಿ. ಒಟ್ಟು ಎಷ್ಟು ಖರ್ಚಾಯಿತು? 10,500 ರೂಪಾಯಿ ಆಯಿತು. 12,000 ಸ್ಯಾಲ್ರಿಲಿ 10,500 ಖರ್ಚಾಗಿದೆ. ಇನ್ನು 1,500 ರೂಪಾಯಿ ನಮ್ಮ ಹತ್ರ ಉಳಿದಿದೆ. ಈ 1,500 ರೂಪಾಯಿ ಬ್ಯಾಂಕಲ್ಲಿ ನಾವು ಸಪ್ರೇಟ್ ಇನ್ನೊಂದು RD ಹಾಕ್ಕೊಬೇಕು. ಇದು ಸ್ಕೂಲ್ ಫೀಸ್ಗೆ ಅಂತಲೇ ಹಾಕ್ಕೊಬೇಕು. ಇದು 1 ವರ್ಷಕ್ಕಾಗುತ್ತೆ. ಈ RD ಬಂದು ಲಾಂಗ್ ಟರ್ಮು, ಇದು ಶಾರ್ಟ್ ಟರ್ಮು, ಇದು ಲಾಂಗ್ ಟರ್ಮು. ಇದು ಕಡಿಮೆ ತಿಂಗಳು, ಇದು ಜಾಸ್ತಿ ತಿಂಗಳು. ಅಂದರೆ 5 ವರ್ಷಕ್ಕೆ ಹಾಕ್ಬೇಕು ಒಂದು RDನ. 1,500 ರೂಪಾಯಿ ಇಂಟು 12 ಅಂದರೆ 18,000 ರೂಪಾಯಿ ವರ್ಷಕ್ಕಾಗುತ್ತೆ. ವರ್ಷಕ್ಕೆ 18,000 ಉಳಿತಾಯ ಆಯಿತು ಅಂದರೆ 5 ವರ್ಷಕ್ಕೆ 90,000 ಆಗುತ್ತೆ. ಇದಕ್ಕೆ ಬ್ಯಾಂಕ್ನವರು ನಮಗೆ ಇಂಟ್ರೆಸ್ಟ್ ಒಂದು 10,000, ಮಿನಿಮಮ್ 10,000 ಅಂತ ನಾನು ಹಾಕಿದ್ದೀನಿ. 10,000 ಅಂದರೂ 1,00,000 ಉಳಿಯುತ್ತೆ. 12,000 ಸಂಬಳ ಬರೋದು 1,00,000 ಉಳಿಯುತ್ತೆ 5 ವರ್ಷಕ್ಕೆ. ಆ 1,00,000ನ ಬೇಕಾದರೆ ನಾವು ಬಾಡಿಗೆ ಕಟ್ಟೋರಿದ್ದರೆ ಅದನ್ನು ಲೀಸ್ಗೆ ಹಾಕ್ಕೊಂಡು ಮನೆಗೆ ಇನ್ನೊಂದು ಸ್ವಲ್ಪ ದುಡ್ಡನ್ನ ಸೇರಿಸಿ ಅದನ್ನು ಲೀಸ್ಗೆ ಹಾಕ್ಕೊಂಡ್ರೆ ಮನೆ ಬಾಡಿಗೆ ಉಳಿಯುತ್ತೆ ನೆಕ್ಸ್ಟ್. ಮತ್ತು ಈ 1,500 ನಾವು ಒಂದೇ ಸತಿ ಎತ್ಕೊಂಡೋಗಿ ನಾವು RD ಹಾಕ್ಬಾರ್ದು. ಒಂದು 3 ತಿಂಗಳು ನಾವು ಇದೇ ಥರ ಬಜೆಟ್ ಹಾಕ್ಕೊಂಡು ಚೆಕ್ ಮಾಡಿ ಉಳಿತಾ ಬಂತು ಅಂದರೆ 1,500 ಎತ್ಕೊಂಡೋಗಿ RD ಹಾಕಬೇಕು. ಇದಿಷ್ಟು ಇವತ್ತಿನ ಬಜೆಟ್ ಪ್ಲ್ಯಾನ್ ಸ್ನೇಹಿತರೆ. ಇದೇನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಅನ್ನೋದಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂತೀನಿ. ನಿಮ್ಗೆ ಯಾವ ಥರ ಆದರೂ ಹೆಲ್ಪ್ಫುಲ್ ಇರೋ ಅಂಥ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡ್ತೀನಿ. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.